ಇದು ನಮ್ಮಲ್ಲಿ ಮಾತ್ರ, ಬೇರೆ ಎಲ್ಲೂ ಇಲ್ಲ. SIT ತನಿಖಾಧಿಕಾರಿಗಳು ಬಂದು ರೇಡ್ ಮಾಡಿದ್ದಾರೆ ವೈಯಾಲಿ ಕಾವಲ್. ಭಾಳ ಆಶ್ಚರ್ಯ ಇದೆ ಈ ಮುನಿರತ್ನ ಅವರ ಸ್ಟೋರಿಯೆಲ್ಲ ನೀವು ಕೇಳಿದಾಗ. ಈ ಮನೆ ಇದೆಯಲ್ಲ, ಈ ಮನೆಗೆ ಒಂದು ಸಲ ನಾನು ಹೋಗಿದ್ದೆ. ಇದರ ಮುಂಭಾಗದಲ್ಲಿ ಅವರೊಂದು ಸ್ಟೋರಿ ಹೇಳಿದರು ನನಗೆ ಕೂತ್ಕೊಂಡು, ಯಾಕಂದರೆ ಅವ್ರದ್ದೊಂದು ಸ್ಪೆಷಲ್ ಸ್ಟೋರಿ ಮಾಡಿದ್ದೆ ನಾನು. ಅದರ ಮುಂಭಾಗದಲ್ಲೇ ಅವರ ತಾಯಿ ಇಡ್ಲಿ ಮಾಡ್ತಾಯಿದ್ರು. ಈ ಮನೆ ಆ ಮನೆ ಮುಂಭಾಗದಲ್ಲಿ ಇಡ್ಲಿ ಮಾಡ್ತಾಯಿದ್ರು. ಆಮೇಲೆ ಈ ಮನುಷ್ಯ ಅದೇನು ಹೇಳ್ತಾರೆ, ತಾಳಿಗೋಟೆ ಏನಂತಾರೆ, ಇದು ಮಾಡ್ತಾರಲ್ಲ, ಆ ಮೂರು ಕಣ್ಣಿಂದ ಇದೆಯಲ್ಲ ರೀ, ನಮ್ಮಲ್ಲಿ ಇರೋಳು ಅಂತಾರೆ, ನನಗೆ ಗೊತ್ತಿಲ್ಲ ಇಲ್ಲಿ ಕನ್ನಡದಲ್ಲಿ ಪಕ್ಕ ತಾಟಿನಿಂಗು ಅದೇ ಬಿಡಿಸೊಳಗೆ ತಾಟಿನಿಂಗು ಅಂತಾರೆ. ತಾಟಿನಿಂಗು ಅದು ಮಾಡ್ತಾಯಿದ್ರಿ ಮನುಷ್ಯ. ಆಮೇಲೆ ಸದಾಶಿವನಗರ ಸ್ವಿಮ್ಮಿಂಗ್ ಪೂಲಲ್ಲಿ ಎಂಟ್ರಿ ಫೀಸ್ ತಗೊಳ್ಳೋ ಇದು ಮಾಡ್ತಾರೆ. ಅವ್ರಿಗೆ 5 ರೂಪಾಯಿ ಇರುತ್ತಂತೆ ಆಗ. ಆಮೇಲೆ ಆ ಸ್ವಿಮ್ಮಿಂಗ್ ಪೂಲನ್ನು ಇವರು ತಗೊಂಡ್ಬಿಡ್ತಾರೆ, ಅಂದರೆ ಫುಲ್ ಇದರಲ್ಲಿ. ಅದರಲ್ಲಿ ಅವ್ರಿಗೆ 30,000 ಕಮಾಯಿ ಆಗ್ತಾ ಇತ್ತಂತೆ ತಿಂಗಳಿಗೆ. 1983 ತಿಂಗಳಿಗೆ 30,000 ಕಮಾಯಿ. ಮುನಿರತ್ನ ಅವರಿಗೆ ಸಣ್ಣ ದುಡ್ಡ ದೊಡ್ಡ ದುಡ್ಡ? 83ರಲ್ಲಿ ದೊಡ್ಡ ಅಮೌಂಟ್. ಯಾಕಂದರೆ ಮ್ಯಾನೇಜರ್ಗಳಿಗೆ, ಬ್ಯಾಂಕ್ ಮ್ಯಾನೇಜರ್ಗಳಿಗೆ 3,000-4,000 ಇದ್ದಂಥ ಸಂಬಳ. ಅವ್ರಿಗೆ ಒಂದು ಕ್ಯಾಲ್ಕುಲೇಷನ್ ಇರುತ್ತಂತೆ, ನಾನು 1 ಕೋಟಿ ಮಾಡಬೇಕು ಅಂತ. 30,000 ಇಂಟು 1 ಕೋಟಿ ಡಿವೈಡೆಡ್ ಬೈ 30,000 ಎಷ್ಟು ತಿಂಗಳಾಗುತ್ತೆ ಅಂತ ಲೆಕ್ಕ ಮಾಡಿದ್ರಂತೆ. ಅಯ್ಯಯ್ಯೋ 10 ವರ್ಷ ನನಗಾಗಲ್ಲಪ್ಪ ಅಂತ ಅಂದ್ಬಿಟ್ಟು, ಈ 83ಯಲ್ಲಿ 30,000 ಇಟ್ಕೊಂಡು ನಾನು ದುಡ್ಡು ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಅದನ್ನು ಒಬ್ಬನಿಗೆ ಕೊಟ್ಟರಂತೆ. ಏನಂತಾರೆ ಅದಕ್ಕೆ, ಕಾಂಟ್ರಾಕ್ಟ್ ಥರ ಕೊಟ್ಬಿಟ್ಟು, ನೀನು ಇಷ್ಟು ಕೊಡಪ್ಪ ನನಗೆ ತಿಂಗಳಿಗೆ, ನಾನು. ಅದಾದ ನಂತರ ಅವರು ಕೆಲವೆಲ್ಲ ಈ ಗುತ್ತಿಗೆ ತಗೊಂಡ್ಬಿಡ್ತಾರೆ, ಗುತ್ತಿಗೆ ಕೆಲಸ ಮಾಡ್ತಾರೆ. ಆ ಮನುಷ್ಯನೊಂದು ವಿಶೇಷತೆ ಇತ್ತು, MLA ಆಗೋ ತನಕ ಅಥವಾ ಕಾರ್ಪೊರೇಟ್, ಐ ಥಿಂಕ್ MLA ಆಗೋ ತನಕ ಪ್ರತಿ ತಿಂಗಳ 18ನೇ ತಾರೀಕು ಮತ್ತು 27ನೇ ತಾರೀಕು ನೆನಪಿಟ್ಕೊಳ್ಳಿ. ಪ್ರತಿ ತಿಂಗಳು 18ನೇ ತಾರೀಕು ಮತ್ತು 27ನೇ ತಾರೀಕು ಒಂದಲ್ಲ ಒಂದು ಜಾಗ ರಿಜಿಸ್ಟ್ರೇಷನ್ ಮಾಡ್ತಾನೇ ಇದ್ರಂತೆ ಅವರು. ಪ್ರತಿ ತಿಂಗಳು 18ನೇ ತಾರೀಕು ಮತ್ತು 27ನೇ ತಾರೀಕು ರಿಜಿಸ್ಟ್ರೇಷನ್ ಮಾಡ್ತಾನೇ ಇದ್ರಂತೆ. ಅಷ್ಟಾಗೋ ಕಾಂಟ್ರಾಕ್ಟರ್ ಸ್ವಲ್ಪ ಫೇಮಸ್ ಆಗ್ತಾರೆ ಅವರು. 1983ಯಲ್ಲಿ ರಾಮಕೃಷ್ಣ ಹೆಗಡೆ ಅವರ ಕಾಲಾವಧಿ. ಅನಂತನಾಗ್ ಮಲ್ಲೇಶ್ವರಮದಿಂದ ಗೆದ್ದಿರ್ತಾರೆ, ನಗರಾಭಿವೃದ್ಧಿ ಸಚಿವರಾಗಿರ್ತಾರೆ. ಇವರಿಗೆ ಅನಂತನಾಗ್ಗೆ ಒಂದು ರೈಟ್ ಹ್ಯಾಂಡ್ ಆಗಿ ಇವರು ಸಿಕ್ಕಿಬಿಡ್ತಾರೆ, ಮುನಿರತ್ನ ಸಿಕ್ಕಿಬಿಡ್ತಾರೆ. ಮುನಿರತ್ನ ಈಗಲೂ ಹೇಳ್ತಾರೆ, ನಾನು ದುಡ್ಡು ನೋಡಿದ್ದು ಅನಂತನಾಗ್ ಟೈಮಲ್ಲಿ ಅಂತೇಳಿ. ಆ ಕಾಂಟ್ರಾಕ್ಟ್ ಎಲ್ಲ ಅನಂತನಾಗ್ ಇವರು ಕೊಟ್ಟುಬಿಡ್ತಾರೆ, ಇವರು ಕೊಟ್ಟುಬಿಡ್ತಾರೆ. ಆ ನಂತರ ಅವರಿಗೆ BK ಹರಿಪ್ರಸಾದ್ ಅವರ ಪರಿಚಯ ಆಗುತ್ತೆ. BK ಹರಿಪ್ರಸಾದ್ ಆಗಿನ ಕಾಲದ ಒಂದು ಸಣ್ಣ ಅರ್ಥ ಆಯ್ತಲ್ಲ. ಸೊ ಅವ್ರೇನು ಮಾಡ್ತಾರೆ, ಈ ಬಾರಪ್ಪ ಅಂತ ಅಂದ್ಬಿಟ್ಟು ನೀನು ಕಾರ್ಪೊರೇಟರ್ ಆಗುತ್ತೇಳಿ ಕಾರ್ಪೊರೇಟ್ ಟಿಕೆಟ್ ಕೊಡ್ತಾರೆ. ಹಾಗಾಗಿ BK ಹರಿಪ್ರಸಾದ್ ಅವರು ದೊಡ್ಡ ಫೋಟೋ ಇದೆ. ಆಮೇಲೆ 2010 ಸಮಥಿಂಗ್, ನೆಕ್ಸ್ಟ್ 2013 2013ರಲ್ಲಿ MLA ಆಗ್ತಾರೆ. 2000 MLA ಆಗ್ತಾರೆ. MLA ಆಗೋದಕ್ಕೆ DK ಸುರೇಶ್ ಅವರ ದೊಡ್ಡ ಕೊಡುಗೆ ಇರುತ್ತೆ, ಯಾಕಂದರೆ ಅವರ ಕ್ಷೇತ್ರ ವ್ಯಾಪ್ತಿಗೆ ಬರುತ್ತೆ. ಇನ್ನೊಂದು ಸಲ ನಾನು ಹೋದಾಗ DK ಸುರೇಶ್ ದೊಡ್ಡ ಫೋಟೋ ಇತ್ತು, BK ಹರಿಪ್ರಸಾದ್ ಅವರು ದೊಡ್ಡ ಫೋಟೋ ಇತ್ತು. ಈಗಲೂ ಇದೆಯಾ DK ಸುರೇಶ್ ಫೋಟೋ? ಇಲ್ಲ, ಈಗ BK ಹರಿಪ್ರಸಾದ್ ಫೋಟೋ ಇರ್ಬೋದು. ಆಮೇಲೆ ಇವರ ತಾಯಿ ಇದಾರಲ್ಲ, ಇವರ ತಾಯಿ ಒಂದು ಕಟ್ಟಡಕ್ಕೆ ಪೇಂಟಿಂಗ್ ಕೆಲಸ ಮಾಡಿರ್ತಾರೆ. ಇವರು ಸಚಿವರಾಗಿ ತೋಟಗಾರಿಕಾ ಸಚಿವರಾಗ್ತಾರೆ. ಆ ಬಿಲ್ಡಿಂಗ್ ಇದೆಯಲ್ಲ, ತೋಟಗಾರಿಕಾ ಇಲಾಖೆ ಬಿಲ್ಡಿಂಗ್ ಆಗಿರುತ್ತೆ. ಇವರು ಮಂತ್ರಿಯಾಗಿ ಫಸ್ಟ್ ಹೋಗೋದೇ ಆ ಬಿಲ್ಡಿಂಗಿಗೆ, ಅವ್ರ ತಾಯಿ ಪೇಂಟ್ ಮಾಡಿದ ಬಿಲ್ಡಿಂಗಿಗೆ. ಇದು ಹೆಂಗೆ ಅಂದರೆ, ದಿವಾರ್ ಪಿಕ್ಚರಲ್ಲಿ ಒಂದು ಡೈಲಾಗ್ ಇದೆ ಗೊತ್ತಾ, ಒಂದು ದೊಡ್ಡ ಅಂತಸ್ತಿನ ಮಾಳಿಗೆಯನ್ನು ಅಮಿತಾಬ್ ಬಚ್ಚನ್ ಕೇಳ್ತಾನೆ, ಈ ಮಾಳಿಗೆನ ಇದು ಬಿಲ್ಡಿಂಗ್ ನನಗೆ ಬೇಕು ಅಂತೇಳಿ. ಎಲ್ಲ ಕಾಂಟ್ರಾಕ್ಟ್ ಎಲ್ಲ ಆಗುತ್ತೆ. ಆಗ ಆ ದುಡ್ಡು ಇದು ಬಿಲ್ಡಿಂಗ್ ಕೊಟ್ಟ ಮಾಲೀಕ ಹೇಳ್ತಾನೆ, ಮಾಫ್ ಕೀಜಿಯೇ ಆಪ್ಕೋ ಬಿಸ್ನೆಸ್ನೇ ಕರ್ನಾ ನೈ ಆತ ಅಂತೇಳಿ, ನೀವೊಂದು 4-5 ಲಕ್ಷ ಕಡಿಮೆ ಕೇಳಿದ್ರೆ ಈ ಬಿಲ್ಡಿಂಗ್ ಕೊಡ್ತಾ ಇದ್ದೆ, ಮಾಫ್ ಕೀಜಿಯೇ ಆಪ್ಕೋ ಬಿಸ್ನೆಸ್ ಕರ್ನಾ ನೈ ಆತ. ಆಗ ಅಮಿತಾಬ್ ಬಚ್ಚನ್ ಹೇಳ್ತಾರೆ, ಮಾಫ್ ಕೀಜಿಯೇ ಬಿಸ್ನೆಸ್ ಕರ್ನಾ ಆಪ್ಕೋ ನೈ ಆತ, ಅಗರ್ ಆಪ್ 5-10 लाख ज़्यादा मांगते तो भी मैं दे देता ಅಂತೇಳಿ. ಆಗ ಅವ್ನು ಕೇಳ್ತಾನೆ, ಐಸಾ ಕ್ಯಾ ಹೈ ಬಿಲ್ಡಿಂಗ್ ಮೇ ಅಂತ. ಆಗ ಅವನು ಹೇಳ್ತಾನೆ, ಅಮಿತಾಬ್ ಬಚ್ಚನ್ ಹೇಳ್ತಾನೆ, ಈ ಬಿಲ್ಡಿಂಗ್ ಇಲ್ಲಿ ನನ್ನ ತಾಯಿ ಇಟ್ಟಿಗೆ ಹೊತ್ತಿದ್ದಾರೆ, ಹಾಗಾಗಿ ಬಿಲ್ಡಿಂಗನ್ನು ತಗೋತಾ ಇದ್ದೀನಿ ಅಂತೇಳಿ. ಅದೇ ಥರ ಮುನಿರತ್ನದ್ದು. ಇವತ್ತು ಮುನಿರತ್ನ ಅವರಿಗೆ ಬೇರೆ ಬೇರೆ ಕಾರಣಗಳಿದೆ, ಮತ್ತೊಂದಿದೆ, ಅದು ಷಡ್ಯಂತ್ರನೋ ಮತ್ತೊಂದು ಗೊತ್ತಿಲ್ಲ. ಕಾನೂನು ಇಸ್ ಕಾನೂನು. ಆಮೇಲೆ ರಾಜಕೀಯದಲ್ಲಿದ್ದವರು ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡೇ ಇರಬೇಕು. ಇವರು ಕೂಡ ಕೆಲವು ಷಡ್ಯಂತ್ರಗಳನ್ನು ಮಾಡದೇ ಇದ್ದವರೇನಲ್ಲ, ಇವರು ಕೂಡ ಭಯಂಕರ ಷಡ್ಯಂತ್ರಗಳನ್ನು ಮಾಡಿದವರು. ಆದರೆ ಇವ್ರಿಗೊಂದು ಗೊತ್ತು, ಈಗಲೂ ಆರೋಪ ಇರೋದು ಡಿ ಕೆ ಬ್ರದರ್ಸ್ಗಳು ಇದನ್ನು ಮಾಡ್ತಾ ಇದ್ದಾರೆ ಅಂತೇಳಿ. ಬಟ್ ಫೈನಲಿ
ಡಿ ಕೆ ಬ್ರದರ್ಸ್ ಆರೋಪ ಮಾಡ್ತಾರೋ, ಸಿದ್ದರಾಮಯ್ಯ ಮಾಡ್ತಾರೋ, ನರೇಂದ್ರ ಮೋದಿ ಮಾಡ್ತಾರೋ, ಮತ್ತೊಂದು ಮಾಡಿದಾರೋ ವಿಷಯ ಅಲ್ಲ. ಕಾನೂನಿಗೆ ಏನು ಬೇಕು ಅಂತಂದರೆ ದಾಖಲೆ ಬೇಕು. ಈಗ ಹೆಣ್ಮಕ್ಳು ಆರೋಪ ಮಾಡಿದರೆ ದಾಖಲೆ ಕೊಟ್ಟರೆ ಮುಗಿಯಿತು ಕತೆ. ದಾಖಲೆ ಕೊಟ್ಟಿಲ್ಲ ಅಂತಂದರೆ ಆಕೆಯನ್ನು ಕೂಡ ಇವರು ಏನು ಸುಮ್ಮನೆ ಬಿಡೋದಿಲ್ಲ. ಈ ಇವರಿದ್ರಲ್ಲ, ಯಾರು ಗುತ್ತಿಗೆ ಸಂಘದ ಅಧ್ಯಕ್ಷ, ಮೊನ್ನೆ ತೀರ್ಕೊಂಡ್ಬಿಟ್ರಲ್ಲ, ಕೆಂಪಣ್ಣ ಒಳಗಾಕಿಸ್ಬಿಟ್ಟಿದ್ರು. ಕೆಂಪಣ್ಣನೇ ಒಳಗಾಕಿಸ್ಬಿಟ್ಟಿದ್ರು. ಕೆಂಪಣ್ಣಗೆ ಕೊನೆಗಾಲದಲ್ಲಿ ಇದು ಬೇಕೆತ್ತ ಅಂತ ಆಗಿತ್ತು. ತಿರ್ಕೊಂಬಿಟ್ರು, ಅದು ಬೇರೆ ವಿಚಾರ. ಬನ್ನಿ, ಈಗ 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 ರೈಡ್ ಆಗಿದೆ. SIT ಇದು ಕಾಂಗ್ರೆಸ್ಸಲ್ಲಿದ್ದರು, BJPಗೆ ಬಂದಿದ್ದಾರೆ. ನಾನು ಮೊನ್ನೆಯಿಂದ ಹೇಳ್ತಾ ಇದ್ದೆ ಅನೇಕ ಬಾರಿ, BJPಗೆ ಸುಮ್ಮನೆ ಯಾರ್ಯಾರ್ದೋ ಹೆಣ ಹೊತ್ಕೊಳ್ಳುವಂಥ ಅವಸ್ಥೆ ಅಂತ. ರಮೇಶ್ ಜಾರಕಿಹೊಳಿ ಕಾಂಗ್ರೆಸ್ಸಲ್ಲಿದ್ದರು, ಈ ಕಡೆ ಬಂದರು ಒಂದು ವಿಡಿಯೋ ಮಾಡಿದ್ರು, BJP ಅವರು ಪಾಪ ಅದನ್ನು ಹೊತ್ಕೋಬೇಕು. ಈಗ ಇವರು ಕಾಂಗ್ರೆಸ್ಸಲ್ಲಿದ್ದರು, BJPಗೆ ಬಂದಿದ್ದಾರೆ, BJP ಅವರು ಈಗ ಹೊತ್ಕೋಬೇಕು. ನಮ್ಮ ರಿಪೋರ್ಟರ್ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಸದ್ಯಕ್ಕೆ ಏನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಪ್ರತಿನಿಧಿ ಮಾದೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ವೈಯಾಲಿ ಕಾವಲ್ ನಿವಾಸದಿಂದ. ಮಾದೇಶ್, ಸದ್ಯಕ್ಕೆ ಏನು ನಡೀತಾ ಇದೆ, ಏನು ಅಪ್ಡೇಟ್ಸ್ ಕೊಡ್ತೀರಿ? ಎಷ್ಟು ಜನ ಇದ್ದಾರೆ? ಶ್ರೀಪಾದ್, ಬೆಳಗ್ಗೆ 7:30 ಸುಮಾರಿಗೆ SIT ತಂಡ ಹಾಗೂ FSL ಸಮೇತ ಮುನಿರತ್ನ ಅವರ ಮನೆಗೆ ದಾಳಿ ನಡೆಸಿ ಪರಿಶೀಲನೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಒಟ್ಟು 3 ಕೇಸ್ಗಳು ಅವರ ವಿರುದ್ಧ ದಾಖಲಾಗಿತ್ತು. ವೈಯಾಲಿ ಕಾವಲ್ನಲ್ಲಿ 2 ಕೇಸ್ಗಳು ಮತ್ತೆ ಕಗ್ಗಲಿಪುರದಲ್ಲಿ 1 ಕೇಸ್ ದಾಖಲಾಗಿತ್ತು. ಆ 3 ಕೇಸ್ ಸಂಬಂಧ ಈಗ ದಾಳಿ ನಡೆಸಿ ಅವರ ಮನೆಯನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನ ಅಧಿಕಾರಿಗಳು ಮಾಡ್ತಿದ್ದಾರೆ. ತನಿಖಾಧಿಕಾರಿ ಕವಿತಾ ಅವರ ನೇತೃತ್ವದಲ್ಲಿ ಈ ಒಂದು ಮನೆ ಮೇಲೆ ದಾಳಿ ನಡೆಸಿ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡಲಾಗ್ತದೆ. ಈಗಾಗಲೇ ಅಲ್ಲಿ ನಡೆದಿರುವಂತ ಅಂದ್ರೆ SITಗೆ ಕೇಸ್ ಟ್ರಾನ್ಸ್ಫರ್ ಆಗೋದಕ್ಕೂ ಮುಂಚೆ ಅಲ್ಲಿನ ತನಿಖಾಧಿಕಾರಿಗಳು ಒಂದಷ್ಟು ತನಿಖೆ ಮಾಡುವಂತ ಕೆಲಸವನ್ನು ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಹೇಳಿಕೆಗಳನ್ನ ದಾಖಲಿಸಿಕೊಳ್ಳುವಂತ ಕೆಲಸವನ್ನು ಮಾಡಿದ್ರು. ಅವೆಲ್ಲವನ್ನು ಕೂಡ ಕೇಸನ್ನ ಫೈಲ್ ಟ್ರಾನ್ಸ್ಫರ್ ಆದ್ಮೇಲೆ ಆ ಒಂದು ಫೈಲ್ಗಳನ್ನ ಪರಿಶೀಲನೆ ಮಾದೇಶ್ ಐ ಅಗ್ರಿ. ಸ್ವಲ್ಪ ಆ ವಾಹನ ಇದೆಲ್ಲ ತೋರಿಸಿ, ಸ್ವಲ್ಪ ಹತ್ರ ಕ್ಯಾಮರಾ ತಗೊಂಡೋಗ್ಲಿಕ್ಕೆ ಹೇಳಿ. ಆ ವಾಹನಗಳನ್ನೆಲ್ಲ ತೋರಿಸಿ, ವಾಹನ ಸ್ವಲ್ಪ ಹತ್ರಕ್ಕೆ ಹೋಗಿ. ಓಕೆ, ಅದು ಗೇಟು. ಆ ಮುಂದ್ಗಡೆ ವಾಹನ ನಿಂತಿದೆ ನೋಡಿ. ಓಕೆ, ಇದು ಮುನಿರತ್ನದ್ದು. ಅದು 2 ವಾಹನಗಳು, 2 ಪೊಲೀಸ್ ವಾಹನಗಳು ಇಲ್ಲಿ ನಿಂತಿದೆ. ಜೊತೆಗೆ ಫಾರೆನ್ಸಿಕ್ ಅಧಿಕಾರಿಗಳು ಕೂಡ ಇಲ್ಲಿ ಬಂದು ಒಳಗಡೆ ಒಂದಷ್ಟು ಸ್ಯಾಂಪಲ್ಗಳನ್ನ ಕಲೆ ಹಾಕುವಂತ ಕೆಲಸವನ್ನು ಕೂಡ ಮಾಡಲಾಗುತ್ತೆ. ಯಾಕಂದ್ರೆ ಈಗಾಗಲೇ ಈ ಒಂದು ಘಟನೆಗಳು ಅಂದ್ರೆ ಕೃತ್ಯಗಳ ಕೇಸ್ ಸಂಬಂಧ ಏನು ಕೊಟ್ಟಿದೆ, ದೂರು ಕೊಟ್ಟಿದೆ, ಆ ಎಲ್ಲ ಘಟನೆಗಳು ಈ ಮುಂಚೆ ನಡೆದಿದೆ. ಅಂದ್ರೆ ಕಳೆದ ಒಂದಷ್ಟು ತಿಂಗಳುಗಳ ಮುಂಚೆ ನಡೆದಿದೆ ಅನ್ನುವಂಥದ್ದು ಈಗಾಗಲೇ ತನಿಖೆ ವೇಳೆ ಗೊತ್ತಾಗಿದೆ. ಹೀಗಾಗಿ ಅಧಿಕಾರಿಗಳು ಅವರ ಮನೆಗೆ ಭೇಟಿ ನೀಡಿ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡಲಾಗ್ತದೆ. ಜೊತೆಗೆ ಈ ಒಂದು ಮನೆಯಲ್ಲಿ ಅವರಿಗೆ ಬೆದರಿಕೆ ಹಾಕಲಾಗಿತ್ತು ಅಂತೇಳಿ ಈಗಾಗಲೇ ದೂರುದಾರರು ಕೂಡ ಹೇಳಿಕೆ ನೀಡುವಂತ ಕೆಲಸವನ್ನು ಮಾಡಿದ್ರು. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಅಧಿಕಾರಿಗಳು ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಒಳಗಡೆ ಈ ಒಂದು ಕೃತ್ಯಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಎವಿಡೆನ್ಸ್ಗಳು ಸಿಗುತ್ತಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ FSL ಅಧಿಕಾರಿಗಳು ಕೂಡ ತನಿಖೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ನಮ್ಮ ವಿಡಿಯೋ ಜರ್ನಲಿಸ್ಟ್ ನಿಮಗೆ ವಿಜುವಲ್ಸ್ ಅನ್ನ ತೋರಿಸುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಇದು ಮುನಿರತ್ನ ಅವರ ಮನೆ. ಈ ಒಂದು ಮನೆಯಲ್ಲಿ ಹಲವಾರು ವಿಚಾರಗಳು ಕೂಡ ಆಗಿದೆ. ಅದರಲ್ಲೂ ಕೂಡ ಈಗಾಗಲೇ ಗುತ್ತಿಗೆದಾರರೊಬ್ಬರು ಕೂಡ ಒಂದಷ್ಟು ಆರೋಪಗಳನ್ನ ಮಾಡ್ತಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಈ ಮನೆಯಲ್ಲೇ ಆ ಒಂದು ಬೆದರಿಕೆ ಹಾಕೋದಾಗಿರ್ಬೋದು, ಜೊತೆಗೆ ಇವರಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಕಚೇರಿ ಕೆಲಸಗಳು ಕೂಡ ಆಗ್ತಿತ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಆರೋಪಗಳನ್ನು ಕೂಡ ಗುತ್ತಿಗೆದಾರರು ಮಾಡಿದ್ರು. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಅಧಿಕಾರಿಗಳು ಮಾಹಿತಿ ಕಲೆ ಹಾಕುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಬೆಳಗ್ಗೆ 7:15 ಕೂಡ ಸತತವಾಗಿ ಮುನಿರತ್ನ ಅವರ ಮನೆಯ ಮೇಲೆ ದಾಳಿ ನಡೆಸಿ ಕಂಪ್ಲೀಟ್ ಆಗಿ ಅವರ ಮನೆಯನ್ನ ಪರಿಶೀಲನೆ ಮಾಡುವಂತ ಕೆಲಸ ಮಾಡ್ತಿದ್ದಾರೆ. ಜೊತೆಗೆ ಇಲ್ಲೇ ಪಕ್ಕದಲ್ಲಿ ಆಫೀಸ್ ಇದೆ, ಅಂದ್ರೆ ಮುನಿರತ್ನ ಅವರ ಕಚೇರಿ ಇದೆ, ಅಲ್ಲೂ ಕೂಡ ಮಾಡುವಂತ ಸಾಧ್ಯತೆ ಇದೆ. ಮುಂದ್ಗಡೆನೇ ಇದೆ ಆಫೀಸ್, ಐ ಥಿಂಕ್ ತೋರಿಸಬಹುದು. ವೈಡ್ ಮಾಡಿ ಕ್ಯಾಮರಾ. ಜಯಪ್ರಕಾಶ್, ಖಂಡಿತವಾಗ್ಲೂ ಸದ್ಯಕ್ಕೆ ನಾನು ಮುನಿರತ್ನ ಅವರ ಮನೆಯಲ್ಲಿದ್ದೀನಿ. ಈ ಕಡೆ ಮನೆಯ ಹಿಂಭಾಗದಲ್ಲಿಯೇ ಅವರ ಕಚೇರಿ ಇದೆ. ನಮ್ಮ ವಿಡಿಯೋ ಜರ್ನಲಿಸ್ಟ್ ಮಂಜುನಾಥ್ ನಿಮ್ಗೆ ತೋರಿಸ್ತಾ ಹೋಗ್ತಾರೆ. ಈ ಒಂದು ಸ್ಥಳದಲ್ಲಿ ಅವರ ಒಂದು ಕಚೇರಿ ಇದೆ. ಕಚೇರಿಯಲ್ಲೂ ಕೂಡ ಒಂದಷ್ಟು ಅವರ ಶಾಸಕರಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಕೆಲಸಗಳು ಕೂಡ ಆಗ್ತಿತ್ತು. ಜೊತೆಗೆ ಅವರ ಸ್ಥಳೀಯರಾಗಿರ್ಬೋದು, ಅವರ ಮುಖಂಡರಾಗಿರ್ಬೋದು ಬಂದು ಅವರನ್ನ ಈ ಒಂದು ಕಚೇರಿಯಲ್ಲಿ ಭೇಟಿಯಾಗುವಂತ ಕೆಲಸವನ್ನ ಮಾಡ್ತಿದ್ರು. ಇಲ್ಲೂ ಕೂಡ ಒಂದಷ್ಟು ವಿಚಾರಗಳು ಮುನಿರತ್ನ ಅವರ ಕಚೇರಿ. ಅವರು ಮಂಜುನಾಥ್ ಹೇಳಿ, ಆ ಗೇಟ್ ಮುಂದೆ ಮುನಿ ಅಂತ ಬರ್ದಿದೆ ನೋಡಿ. ಆ ಗೇಟ್ ಮುಂದೆ ನೀವು ನಿಂತಿದ್ದೀರಲ್ಲ, ಆ ಗೇಟ್ ಮುಂದೆ ಮುನಿ ಅಂತ ಬರ್ದಿದೆ. ತೋರ್ಸಕ್ಕೆ ಹೇಳಿ ಅದನ್ನು. ಖಂಡಿತ ಜಯಪ್ರಕಾಶ್ ತೋರಿಸಿ. ಅದು ಖಂಡಿತ ಜಯಪ್ರಕಾಶ್, ನಮ್ಮ ವಿಡಿಯೋ ಜರ್ನಲಿಸ್ಟ್ ನಿಮ್ಗೆ ತೋರಿಸುವಂತ ಕೆಲಸವನ್ನು ಮಾಡ್ತಾರೆ. ಮೇಲೆ ಅಲ್ಲಿ ಕೆಳಗೆ ಅದು ಓಕೆ, ಕೆಳಗೆ ಗೇಟ್ ಅಲ್ಲಿ ನನ್ ಕಾಣ್ತಿದ್ಯಪ್ಪ, ನಿಮ್ಗೆ ಕಾಣ್ತಾ ಇಲ್ಲ. ಇಲ್ಲಿ ಮುನಿ ಅನ್ನುವಂತ
ಅಲ್ಲಿ ಕಾಣ್ತಿದ್ಯಪ್ಪ ಗೇಟು ಈ ಕಡೆ ಲೆಫ್ಟ್. ನಮ್ಮ ವಿಡಿಯೋ ಜರ್ನಲಿಸ್ಟ್ ಮಂಜುನಾಥ್ ಅವರು ನಿಮಗೆ ತೋರಿಸುವಂತ ಕೆಲಸವನ್ನ